ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನ್ಯಾಷನಲ್ ಬೈಪಾಸ್ಗೆ ಅದರಲ್ಲಿ ಹೋಗಿದೆ, ರಿಂಗ್ ರೋಡ್ ಗುತ್ತಿ ಹೈವೇ ರಿಂಗ್ ರೋಡ್ ಹೋಗಿದೆ. ಎಲ್ಲ ಹೋಗಿ 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 ಇವಾಗ ರೈತರಿಗೆ ಬರೀ 1 ಎಕರೆ 2 ಎಕರೆ ಬಂದಿದೆ ಬಂಧುಗಳೇ. ಅದಕ್ಕೆ ಈ ರೈತರ ಕುಟುಂಬಗಳನ್ನ ಯಾವ ರೀತಿ ಕಾಪಾಡ್ಕೋಬೇಕು? ಒಂದೊಂದು ಮನೆಯಲ್ಲಿ 3 ಮಕ್ಕಳು 2 ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ. ಅವರು ಜೀವನಾರ್ಥಕ್ಕಾಗಿ 1 ಎಕರೆ 2 ಎಕರೆ 5 ಎಕರೆಗಳು ಇದಾವೆ. ಇವರು ಮುಂದೆ ಕುಟುಂಬಗಳನ್ನ ಕಾಪಾಡ್ಕೊಳ್ಳೋದು ಹೆಂಗೆ? ಪ್ರತಿಯೊಬ್ಬರು ಬಂದು ಈಗ ಆಕ್ಯುಪೈ ಮಾಡ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ರೈತರು ಹೋರಾಟಗಳಿಂದ ಡಿಸಿ ಅವರಿಗೆ ಮೆಮೊರಾಂಡಂ ಕೊಡ್ಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ಬಂಧುಗಳೇ. ಖಾಸಗಿ ಕಂಪನಿಗೋಸ್ಕರ ನಮ್ಮ ರೈತರ ಜಮೀನುಗಳನ್ನು ಖಾಸಗಿ ಕಂಪನಿ ಅವರು ರೈಲ್ವೆ ಟ್ರ್ಯಾಕ್ ಅಳವಡಿಸಿಕೊಳ್ಳುವುದಕ್ಕಾಗಿ ನಮ್ಮ ರೈತರ ಭೂಮಿಯಲ್ಲಿ ಅಂತೇಳಿ ಇವತ್ತು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜಿಂದಾಲ್ ಕಂಪನಿ ಅವರು ರೈಲ್ವೆ ಟ್ರ್ಯಾಕ್ ಅಳವಡಿಸಿಕೊಳ್ಳುವುದಕ್ಕಾಗಿ ಇಲ್ಲಿ ಅವರು ಮುಂದೆ ನಿಂತಿದ್ದಾರೆ. ಅದು ಬೇಡ ಅಂತೇಳಿ ಎಲ್ಲ ರೈತರು ಸೇರಿ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಕ್ಕೆ ನಾವು ಸಿದ್ಧವಾಗಿದ್ದೀವಿ. 2 ಎಕರೆ ಹೋಗಿದೆ, ಮತ್ತೆ ಅದರ ಒಂದನೇದ್ರಾಗ 1.80 ಹೋಗಿದೆ, ಮತ್ತೆ ಅದ್ರಾಗ 2 ಎಕರೆ ಚಿಲ್ಲರೆ ದಾರಿಗೆ ಹೋಗಿದೆ. ಎಷ್ಟಾಯ್ತು ಲೆಕ್ಕ ಮಾಡ್ತಾರೆ? ಅದಿಟ್ಟು ಭೂಮಿ ಕಳ್ಕೊಂಡ ಮೇಲೆ ರೈತ ಯಾವ್ದ್ರಿಂದ ಮಕ್ಕಳು ಮದುವೆ ಮಾಡಬೇಕು, ಅವ್ರ ಜೀವನ ಏನು ಮಾಡಬೇಕು, ಅದರಿಂದಾನೇ ಜೀವನ ಅಲ್ಲ ಏನು ಸರ್? ಅದೆಲ್ಲ ಅದರಿಂದಾನೆ. ಇವಾಗ ಎಷ್ಟು ಎಕರೆ ಹೋಗೈತೆ ಅರ್ಥ ಮಾಡಿ. ದಯವಿಟ್ಟು ಭೂಮಿ ಉಳಿಸ್ಕೊಡಂತ ದಯವಿಟ್ಟು ನಿಮ್ಮ ಕೈ ಉಳಿಸ್ಕೊಳ್ಳಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.